ಇನ್ನು ಕಾಂಗ್ರೆಸ್ನ ಲೆಕ್ಕಾಚಾರ ನಿಜವಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಬಿಜೆಪಿ ಮತಗಣಿತ ಬೇರೆ, ಕಾಂಗ್ರೆಸ್ನ ಲೆಕ್ಕಾಚಾರ ಬೇರೆ. 295 ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಎಕ್ಸಿಟ್ ಪೋಲ್ ಭವಿಷ್ಯ ಅಂತಿಮ ಫಲಿತಾಂಶವಾಗುತ್ತಾ? 3 ಎಕ್ಸಿಟ್ ಪೋಲ್ಗಳು NDAಗೆ 400+ ಮತಗಳನ್ನು ಕೊಟ್ಟಿದ್ರೆ, ಇನ್ನು ಉಳಿದವೆಲ್ಲವೂ ಕೂಡ 350ರ ಸುತ್ತವೇ ಗಿರಿಕೆ ಹೊಡಿತಾ ಇದೆ. ಅಂದರೆ ಬಹುಮತವನ್ನು ದಾಟಿ ಹೋಗಿ ಸುರಕ್ಷಿತವಾದ ಸ್ಥಳದಲ್ಲಿ ಈಗಾಗಲೇ NDA ಕೂತಿದೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಮಾತ್ರ ಈ ಎಕ್ಸಿಟ್ ಪೋಲ್ ಎಲ್ಲ ಬೋಗಸ್, ಇದೆಲ್ಲವೂ ಕೂಡ ಮೋದಿಯವರು ಮಾಡಿಸಿರ್ತಕ್ಕಂಥ ಎಕ್ಸಿಟ್ ಪೋಲ್, ನಮ್ಮ ಲೆಕ್ಕಾಚಾರ ನಮ್ಮ ಬಳಿ ಇದೆ, ನಾವು ಖಂಡಿತವಾಗಿ 295 ಸ್ಥಾನಗಳನ್ನು ದೇಶಾದ್ಯಂತ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿದೆ. ಹಾಗೆ ನೋಡೋದಕ್ಕೆ ಹೋದರೆ ಇಂಡಿ ಒಕ್ಕೂಟದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತಂದುಕೊಡ್ತಕ್ಕಂಥ ಪಕ್ಷ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಂತ ನಿರೀಕ್ಷೆ ಮಾಡಿದ್ದಾರೆ. ಅದರ ಜೊತೆಗೆ DMK ತಮಿಳುನಾಡಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. TMC ಅವರು ಇಂಡಿ ಒಕ್ಕೂಟದಲ್ಲಿದ್ದರೂ ಕೂಡ ಮೈತ್ರಿ ಏನು ಮಾಡ್ಕೊಂಡಿಲ್ಲ, ಬಟ್ ಅವ್ರು ಇಂಡಿ ಒಕ್ಕೂಟದಲ್ಲೇ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಎಷ್ಟು ಸೀಟ್ಗಳನ್ನು ತಂದುಕೊಡ್ತಾರೆ, ಇನ್ನು ಮಹಾರಾಷ್ಟ್ರದಲ್ಲಿ NCP ಮತ್ತು ಶಿವಸೇನೆಯ ಒಂದು ಬಣ ಅವರು ಎಷ್ಟು ಸೀಟ್ ತಂದುಕೊಡ್ತಾರೆ, ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಲೆಕ್ಕಾಚಾರ. ಇವರೆಲ್ಲರೂ ಸೇರಿ ನಾವು ಕೇಂದ್ರದಲ್ಲಿ ಅಧಿಕಾರ ಸ್ಥಾಪನೆ ಮಾಡ್ತೀವಿ, UPA 1 UPA 2 10 ವರ್ಷ ನಾವು ಅಧಿಕಾರವನ್ನು ನಡೆಸಿದ್ವಲ್ಲ, ಅದೇ ರೀತಿಯಲ್ಲಿ ಈಗಲೂ ಕೂಡ 10 ವರ್ಷ ಆಗಿದೆ BJPಗೆ ಅಧಿಕಾರ ಕೊಟ್ಟು, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ನವರು ಹಾಕ್ಕೊಂಡಿದ್ದಾರೆ. ಎಕ್ಸಿಟ್ ಪೋಲ್ಗಳನ್ನು ಸಾರಾಸಗಟಾಗಿ ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಇತಿಹಾಸವನ್ನ ಸೃಷ್ಟಿ ಮಾಡಿತು 2024ರ ಲೋಕ ಚುನಾವಣೆಯ ಮತದಾನ. ಪ್ರಜಾಪ್ರಭುತ್ವದ ಹಬ್ಬ, ಎಲ್ಲರೂ ಕೂಡ ಬಂದು ಮತದಾನ ಮಾಡಬೇಕು ಅಂತ ಎಲ್ಲೆಡೆ ಒಂದು ರೀತಿ ಕ್ಯಾಂಪೇನ್, ಹಾಗೂ ಚುನಾವಣಾ ಆಯೋಗ ಕೂಡ ಎಲ್ಲಾ ರೀತಿಯ ಕ್ಯಾಂಪೇನ್ಗಳನ್ನ ಮಾಡ್ತು, ಹೆಚ್ಚೆಚ್ಚು ಮತದಾನ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ. ಅದರ ಒಂದು ಪ್ರಯತ್ನವೋ ಅಥವಾ ದೇಶಕ್ಕೆ ಈ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು, ಹೇಗಾದರೂ ನಾವು ನಮ್ಮ ಒಂದು ಮತದಾನ ಮಾಡೋ ಮೂಲಕವಾಗಿ ಅವರ ಪರವಾಗಿ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ನಿರ್ಧರಿಸಿದ್ರ ಒಂದು ಉದ್ದೇಶವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ದೇಶದಲ್ಲಿ 64.2 ಕೋಟಿಯಷ್ಟು ಜನರು ದಾಖಲೆಯ ಮತದಾನವನ್ನು ಮಾಡಿದ್ದಾರೆ. ಜಗತ್ತಿನಲ್ಲಿ ಈವರೆಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಮತದಾನ ನಡೆದಿಲ್ಲ. ಆ ದಾಖಲೆಯನ್ನ ಮಾಡಿಯಾಗಿದೆ ಈ ಬಾರಿಯ ಚುನಾವಣೆ. ವಿಶ್ವ ದಾಖಲೆಯನ್ನ ಮತದಾನದ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗವೇ ಮಾಹಿತಿಯನ್ನು ಹಂಚಿಕೊಳ್ತು. 64.2 ಕೋಟಿಯಷ್ಟು ದೇಶದ ಜನರು ಬಂದು ಮತದಾನವನ್ನು ಮಾಡಿದ್ದಾರೆ ಅಂತ. ಆ ಪೈಕಿ 31.2 ಕೋಟಿಯಷ್ಟು ಮಹಿಳೆಯರು, 33 ಕೋಟಿಯಷ್ಟು ಪುರುಷ ಮತದಾರರು ಮತದಾನವನ್ನು ಮಾಡಿದ್ದಾರೆ. ಒಟ್ಟು 64.2 ಕೋಟಿಯಷ್ಟು ಮಂದಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ನೋಡ್ತಾ ಇದ್ವಿ, ಬಹಳಷ್ಟು ಹಿರಿಯ ನಾಗರಿಕರು, ಅಂದರೆ ಆರೋಗ್ಯ ಸಮಸ್ಯೆ ಇರುವಂಥವರು, ಅವರೆಲ್ಲರೂ ಕೂಡ ಬಂದು ಉತ್ಸುಕತೆಯಿಂದ ಮತದಾನವನ್ನು ಮಾಡಿದ್ರು. ಯುವ ಜನತೆ ಕೂಡ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲೇ ಮತದಾನವನ್ನ ಮಾಡಿದ್ದಾರೆ. ಕೆಲವೆಡೆಯಲ್ಲಿ ಮತದಾನದ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಒಟ್ಟಾರೆಯಾಗಿ ಗಮನಿಸಿದಾಗ ಇದು ದಾಖಲೆಯ ಮತದಾನ.